Welcome to all. So today's topic ionic compounds ಅಥವಾ ionic ಸಂಯುಕ್ತಗಳು. So last class ಅಲ್ಲಿ ನಾವು ಲೋಹಗಳ ವರ್ತನೆ ಗಾಳಿಯೊಟ್ಟಿಗೆ ಹೇಗೆ ವರ್ತಿಸ್ತದೆ, ನೀರಿನೊಟ್ಟಿಗೆ ಲೋಹಗಳು ಹೇಗೆ ರಿಯಾಕ್ಟ್ ಮಾಡ್ತದೆ ಇದೆಲ್ಲ ನೋಡಿದ್ದೇವೆ ಹೌದಾ. ಆಮ್ಲದೊಟ್ಟಿಗೆ ಲೋಹಗಳ ವರ್ತನೆ ಹೇಗೆ, ಅಥವಾ ಹೌ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್, ವಿತ್ ಏರ್ ಆ್ಯಂಡ್ ವಿತ್ ವಾಟರ್. ಸೊ ಇದೆಲ್ಲ ನಾವು ನೋಡಿ ಆಗಿದೆ. ಸೊ ನೆಕ್ಸ್ಟ್ ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಅಯಾನಿಕ್ ಸಂಯುಕ್ತಗಳಂದ್ರೆ ಏನು. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ನಾವು ಕಾಮನ್ ಆಗಿ ಯೂಸ್ ಮಾಡ್ತೇವೆ ಹೌದಾ. ಸಾಲ್ಟ್ ನೀವೇನು ಹೇಳ್ತೀರಲ್ಲ ಉಪ್ಪು, ದಟ್ ಆಸ್ ಕಾಮನ್ ಸಾಲ್ಟ್ NaCl, ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಮೆಗ್ನೀಷಿಯಂ ಕ್ಲೋರೈಡ್ ಇರ್ಬೋದು. ಇದೆಲ್ಲವೂ ಅಯಾನಿಕ್ ಕಾಂಪೌಂಡ್ಸ್, ಅಯಾನಿಕ್ ಸಂಯುಕ್ತಗಳಿಗೆ ಬರ್ತದೆ. ಸೊ ಈಗ ನಿಮಗೆ ಕ್ವಶನ್ ಹೇಗೆ ಬರ್ಬೋದು, ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ ಆರ್ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಕಾಂಪೌಂಡ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಹೇಗೆ ಅಂತ 3 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಹೌ ಡು ಯು ಆರ್ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಕಾಂಪೌಂಡ್ ಅಥವಾ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಹೇಗೆ ಉತ್ಪತ್ತಿ ಆಗ್ತದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಸೊ ಹಿಯರ್ ಇನ್ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಇಟ್ ಈಸ್ ಅ ಮೆಟಲ್, ಲೋಹ. ಸೊ ಅಟಾಮಿಕ್ ನಂಬರ್ ಎಷ್ಟು 11 ಹೌದಾ. 11 ಅಂತ ಹೇಳಿದ್ರೆ ಅಲ್ಲಿ 11 ಇಲೆಕ್ಟ್ರಾನ್ಸ್ ಉಂಟು, 11 ಪ್ರೋಟಾನ್ಸ್ ಉಂಟು. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಬರೆಯುವುದು ನಿಮಗೆ ಗೊತ್ತುಂಟು ಹೌದಾ. ದಟ್ ಆಸ್ 1s2 2s2 2p6 3s1. 1s2 ಅಂತ ಹೇಳಿದ್ರೆ ಕೆ ಶೆಲ್ ಬರ್ತದೆ ಹೌದಾ, ಕೆ ಕವಚ. ಅದರಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್, 2 ಇಲೆಕ್ಟ್ರಾನ್ಸ್ ಉಂಟು. 2s ಮತ್ತೆ 2p ಸೆಕೆಂಡ್ ಶೆಲ್ ಅಲ್ಲಿ ಬರ್ತದೆ, ಇಟ್ ಈಸ್ ಇನ್ ಎಲ್ ಶೆಲ್. ಹೌ ಮೆನಿ ಇಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, 8. ಸೊ ಇನ್ ಎಲ್ ಶೆಲ್ there are 8 electrons. The next third shell is M. How many electron? Only 1 electron is present. ಹೌದಾ. ಸೊ ಸೋಡಿಯಂ ಅಲ್ಲಿ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಸ್ ಉಂಟು, ಎಲ್ ಕವಚದಲ್ಲಿ 8 ಇಲೆಕ್ಟ್ರಾನ್ಸ್. ಲಾಸ್ಟ್ ಅತ್ಯಂತ ಹೊರಗಿನ ಕವಚ ಯಾವುದು ಇದರಲ್ಲಿ, ಎಂ ಕವಚ, ಅದರಲ್ಲಿ 1 ಇಲೆಕ್ಟ್ರಾನ್ ಉಂಟು. ಈ ಲಾಸ್ಟ್ ಶೆಲ್ ಅನ್ನು ಬಿಟ್ಟು ಅದರ ಒಳಗಿನ ಶೆಲ್ ನೋಡಿ. ಸೊ ಎಲ್ ಶೆಲ್ ನೋಡಿದ್ರೆ, ಇಫ್ ಯು ಕನ್ಸಿಡರ್ ದ ಎಲ್ ಶೆಲ್ 2s2 2p6 there are 8 electrons. ಅಂದ್ರೆ 8 ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಆ ಸೋಡಿಯಮಿಗೆ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗ್ತದೆ ಇಲ್ಲಿ ಹೌದಾ. ಆಕ್ಟೇಟ್ ಕಾನ್ಫಿಗರೇಷನ್. ಆಕ್ಟೇಟ್ ಅಂದ್ರೆ ಏನು, ಪ್ರೆಸೆನ್ಸ್ ಆಫ್ 8 electrons ಅರೌಂಡ್ ದ ಸೆಂಟ್ರಲ್ ಆಟಮ್. ಆಟಮಿನ ವ್ಯಾಲೆನ್ಸ್ ಶೆಲ್ ಅಲ್ಲಿ ಯಾವುದೇ ಆಟಮ್ ಇರಬಹುದು, ಅದರ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇಫ್ ಇಟ್ ಇಸ್ ಆರ್ ಇಫ್ ದೇರ್ ಆರ್ 8 electrons, then the element or the configuration is said to be a stable configuration. ಸೊ ಇಲ್ಲಿ ಸೋಡಿಯಂ ಅಲ್ಲಿ 1s2 2s2 2p6 ಈ ಕಾನ್ಫಿಗರೇಷನ್ ತಗೊಂಡ್ರೆ ಅಲ್ಲಿ 8 ಎಲೆಕ್ಟ್ರಾನ್ ಸಿಗ್ತದೆ ಸೋಡಿಯಂ. ಹಾಗಾಗಿ ಸೋಡಿಯಮಿಗೆ 3s ಅಲ್ಲಿರೋ 1 ಎಲೆಕ್ಟ್ರಾನ್ ಅವಶ್ಯಕತೆ ಇರುವುದಿಲ್ಲ. ಯಾಕೆ, ಆಲ್ರೆಡಿ ಅಲ್ಲಿ ಒಂದು ಅಷ್ಟಕ ಸ್ಥಿರತೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಇದಕ್ಕೆ, ಅಷ್ಟಕ ಸ್ಥಿರತೆ, ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗ್ತದೆ. ಹಾಗಾಗಿ ಸೋಡಿಯಂ ಏನು ಮಾಡ್ತದೆ, ಇಟ್ ವಿಲ್ ಲೂಸ್ ಇಟ್ಸ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ಮೋಸ್ಟ್ ಶೆಲ್. ಸೊ 3s ಇಂದ 1 ಇಲೆಕ್ಟ್ರಾನ್ ಅನ್ನು ಅದು ಇಮಿಡಿಯೇಟ್ ಆಗಿ ಏನು ಬಿಟ್ಕೊಡ್ತದೆ. ಸೊ ಹಾಗಾಗಿ ಸೋಡಿಯಂ ಔಟ್ ಆಫ್ 11 electrons 1 ಇಲೆಕ್ಟ್ರಾನ್ ಕೊಡ್ಬೇಕು ಹೌದಾ. ಸೊ 1 ಇಲೆಕ್ಟ್ರಾನ್ ಡೊನೇಟ್ ಮಾಡಿದ ಮೇಲೆ, ಕೊಟ್ಟ ಮೇಲೆ, ನೀವೀಗ ನೋಡಿ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ಅಲ್ಲಿರೋ ಪ್ರೋಟಾನ್ಸ್ಗಳ ಸಂಖ್ಯೆ ಮತ್ತು ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಸೇಮ್ ಉಂಟು ಹೌದಾ. ಇಲ್ಲಿ 11 ಪ್ರೋಟಾನ್ಸ್ 11 ಇಲೆಕ್ಟ್ರಾನ್ಸ್ ಅಂತ ಅರ್ಥ. ಸೋಡಿಯಂ 1 ಇಲೆಕ್ಟ್ರಾನ್ ಕೊಟ್ರೆ ಏನಾಗ್ತದೆ, ಪ್ರೋಟಾನ್ಸ್ಗಳ ಸಂಖ್ಯೆ ಅಷ್ಟೇ ಇರ್ತದೆ ಹೌದಲ್ಲ. ಇಲೆಕ್ಟ್ರಾನ್ಸ್ ಕಮ್ಮಿ ಆಯ್ತು, 11 ಇಲೆಕ್ಟ್ರಾನ್ಸ್ ಅಲ್ಲಿ 1 ಇಲೆಕ್ಟ್ರಾನ್ ಅದೇನ್ ಮಾಡಿತ್ತು, ಕೊಟ್ಟಿತ್ತಲ್ಲ, 1 ಇಲೆಕ್ಟ್ರಾನ್ ಕಡಿಮೆ ಆಯ್ತು, ಅಂದ್ರೆ 10 ಇಲೆಕ್ಟ್ರಾನ್ಸ್ ಉಂಟು ಇಲ್ಲಿ. ಬಟ್ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ಅಷ್ಟೇ ಉಂಟು 11. ಹಾಗಾಗಿ ನಾವಿಲ್ಲಿ ಏನು ಇಂಡಿಕೇಟ್ ಮಾಡೋದು, ಚಾರ್ಜ್. ಇದಕ್ಕೆ ಸೋಡಿಯಂ ಪರಮಾಣುವಿನ ಆವೇಶ ಯಾವುದು, ಧನ ವಿದ್ಯುದಾವೇಶ. ಧನ ವಿದ್ಯುದಾವೇಶ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಬರ್ತದೆ. ಯಾಕೆ ಬರ್ತದೆ, ಇಲೆಕ್ಟ್ರಾನ್ಸ್ ಕಮ್ಮಿ ಉಂಟು, ಪ್ರೋಟಾನ್ಸ್ ಜಾಸ್ತಿ ಉಂಟು.
So after the removal of one electron, Na becomes Na plus. Okay. ಸೋಡಿಯಂ ಕ್ಲೋರೈಡ್ ಅಲ್ಲಿ ಇನ್ನೊಂದು ಎಲಿಮೆಂಟ್ ಕಾಣ್ತಾ ಉಂಟು, ಹೌದಾ? ಕ್ಲೋರಿನ್. ಕ್ಲೋರಿನಿನ ಅಟಾಮಿಕ್ ನಂಬರ್ ಎಷ್ಟು? 17. ಓಕೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವ. 1s2, 2s2, 2p6. ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 4 + 6 10 ಆಯಿತು. 3s2, 3p5. ಲಾಸ್ಟ್ ಶೆಲ್ ನೋಡಿ, ಅಥವಾ ನಾನು ಹೀಗೆ ಬರೀತಾನೆ, ಕೆ ಶೆಲ್ ಅಂದರೆ 1s ಎಷ್ಟು ಇಲೆಕ್ಟ್ರಾನ್? 2 ಇಲೆಕ್ಟ್ರಾನ್ಸ್. ಎಲ್ ಶೆಲ್ಲಲ್ಲಿ 2s ಮತ್ತು 2p ಎಷ್ಟು ಇಲೆಕ್ಟ್ರಾನ್ಸ್? 8 ಇಲೆಕ್ಟ್ರಾನ್ಸ್ ಉಂಟು. ಎಂ ಶೆಲ್ಲಲ್ಲಿ 7 ಇಲೆಕ್ಟ್ರಾನ್ಸ್ ಉಂಟು, ಹೌದಾ? ಕೆ ಶೆಲ್ಲಲ್ಲಿ 2 ಇನ್ ಎಲ್ ಶೆಲ್ ದೆರ್ ಆರ್ 8 electrons, in m shell there are 7 electrons. Again consider the last shell, outermost shell or valence shell, 3s and 3p, presence of 7 electrons. So chlorine ಏನು ಮಾಡ್ತದೆ? 1 electron ಅನ್ನು ತಗೊಳ್ತದೆ. 1 electron ತಗೊಂಡ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಜಾಸ್ತಿ ಆಯಿತು, ಹೌದಾ? ಇಲೆಕ್ಟ್ರಾನ್ಸ್ಗೆ ಯಾವಾಗಲೂ ಋಣ ವಿದ್ಯುದಾವೇಶ ಉಂಟು, ಅದಕ್ಕೆ ನೆಗೆಟಿವ್ ಚಾರ್ಜ್ ಇರ್ತದೆ. ಪ್ರೋಟಾನ್ಸ್ ಅಷ್ಟೇ. ಇಲ್ಲಿ ಅಟಾಮಿಕ್ ನಂಬರ್ 17 ಅಂತ ಹೇಳಿದ್ರೆ, ಪರಮಾಣು ಸಂಖ್ಯೆ 17 ಅಂತ ಅಂದರೆ ಅದರಲ್ಲಿ 17 ಪ್ರೋಟಾನ್ಸ್ ಉಂಟು, 17 ಇಲೆಕ್ಟ್ರಾನ್ಸ್ ಉಂಟು. ಆದರೆ ಇಲ್ಲಿ ಏನಾಗಿದೆ? ಕ್ಲೋರಿನ್ 1 ಇಲೆಕ್ಟ್ರಾನ್ ತಗೊಳ್ತದೆ. ಯಾಕೆ ತಗೊಳ್ತದೆ? ಯಾಕೆ ಅಂತ ಹೇಳಿದ್ರೆ, 1 ಇಲೆಕ್ಟ್ರಾನ್ ಸಿಕ್ಕಿದ್ರೆ ದ ಕಾನ್ಫಿಗರೇಷನ್ ಚೇಂಜಸ್ ಟು 3s2, 3p6, 8 electrons. ಮತ್ತೆ ಕ್ಲೋರಿನಿಗೆ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗ್ತದೆ, ಅದಕ್ಕೆ ಅಷ್ಟಕ ಕಾನ್ಫಿಗರೇಷನ್ ಅಥವಾ ಸ್ಥಿರತೆ ಬರ್ತದೆ. ಸೊ ಹಾಗಾಗಿ ಕ್ಲೋರಿನ್ ಏನ್ ಮಾಡ್ತದೆ? 1 ಇಲೆಕ್ಟ್ರಾನ್ ಅನ್ನು ತಗೊಳ್ತದೆ ಟು ಫಾರ್ಮ್ Cl ಮೈನಸ್. ಯಾಕೆ ಅದಕ್ಕೆ ಋಣ ವಿದ್ಯುದಾವೇಶ? 1 ಇಲೆಕ್ಟ್ರಾನ್ ಜಾಸ್ತಿ ಆಯಿತು. ಇನಿಷಿಯಲಿ 17 ಎಲೆಕ್ಟ್ರಾನ್ಸ್ ಇತ್ತು, ಅದು 1 ಇಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿ ತಗೊಂಡು ಇಲೆಕ್ಟ್ರಾನ್ಸ್ ಸಂಖ್ಯೆ ಜಾಸ್ತಿ ಆಯಿತು. ಪ್ರೋಟಾನ್ಸ್ 17 ಇರ್ತದೆ, ಧನ ವಿದ್ಯುದಾವೇಶ ಇರುವಂಥ ಕಣಗಳ ಸಂಖ್ಯೆ ಅಷ್ಟೇ ಉಂಟು. ಜಾಸ್ತಿ ಆದ್ದು ಯಾವುದು? ಋಣ ವಿದ್ಯುದಾವೇಶ ಇರುವಂತಹ ಕಣಗಳ ಸಂಖ್ಯೆ. ಸೊ ಹಾಗಾಗಿ Cl ಮೈನಸ್ ಆಯಿತು, ಕ್ಲೋರೈಡ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಈಗ ಇಲ್ಲಿ Na ಪ್ಲಸ್ ಅಯಾನ್ is formed after the removal of 1 electron from the outermost shell. ಲಾಸ್ಟ್ ಶೆಲ್ಲಿಂದ 1 ಇಲೆಕ್ಟ್ರಾನ್ ಸೋಡಿಯಂ ಬಿಟ್ಕೊಟ್ಟಿದ್ದು. ಯಾಕೆ? ಅದಕ್ಕೆ 8 electrons ಆಲ್ರೆಡಿ ಅಲ್ಲಿ ಉಂಟು. ಸೊ ಇನ್ನೊಂದು ಇಲೆಕ್ಟ್ರಾನ್ ಅವಶ್ಯಕತೆ ಇರುವುದಿಲ್ಲ. ಸೊ ಆ ಇಲೆಕ್ಟ್ರಾನ್ ಏನು ಮಾಡ್ತದೆ? ಅದು ಸೋಡಿಯಂ ಡೊನೇಟ್ ಮಾಡಿತು. ಅದೇ ಇಲೆಕ್ಟ್ರಾನ್ ಅನ್ನು ಯಾವುದು ತಗೊಳ್ಳೋದು? ಕ್ಲೋರಿನ್ ಎಕ್ಸೆಪ್ಟ್ ಮಾಡ್ತದೆ. ಯಾಕೆ ತಗೊಳ್ತದೆ ಕ್ಲೋರಿನ್? ಯಾಕಂತ ಹೇಳಿದ್ರೆ, ಇನ್ ಆರ್ಡರ್ ಟು ಅಟೈನ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ಸರಿಯಾ? ಸೊ ನಾನೀಗ ಏನು ಮಾಡ್ತೇನೆ ನೋಡಿ, ದಿಸ್ ಇಸ್ ಸೋಡಿಯಂ Na. I'll write like this. ಒಂದು ಡಾಟ್ ಬರ್ದೆ, ಹೌದಾ? ಚುಕ್ಕೆ. ಇಟ್ ಇಂಡಿಕೇಟ್ಸ್ 1 electron which is present in the last shell, outermost shell. Sodium, what is the electronic configuration? 1s2, 2s2, 2p6, 3s1. So in the last shell there is a 1 electron. So ಇದೇ ಇಲೆಕ್ಟ್ರಾನ್ ಅನ್ನು ನಾನು ಏನು ಬರ್ದಿದ್ದೇನೆ? ಇಲ್ಲಿ ಡಾಟ್ ಆಗಿ ಬರ್ದಿದ್ದೇನೆ. In chlorine, in the valence shell, how many electrons are there? How many electrons are present? There are total 7 electrons. ಹೌದಲ್ವಾ? ಸೊ ಲಾಸ್ಟ್ ಶೆಲ್ ಅಲ್ಲಿ 5 + 2 7 electrons ಉಂಟು. ನಾನು ಅದನ್ನು ಈ ತರ ಇಂಡಿಕೇಟ್ ಮಾಡ್ತಾನೆ. 1 2 3 4 5 6 7. ಇದೆಲ್ಲ ಏನು? ಇಲೆಕ್ಟ್ರಾನ್ಸ್, ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್. ಈಗ ಏನಾಗಬೇಕು? ಸೋಡಿಯಂ ಅಲ್ಲಿರುವ ಔಟರ್ ಮೋಸ್ಟ್, ಅತ್ಯಂತ ಹೊರಕವಚದಲ್ಲಿರುವ 1 ಇಲೆಕ್ಟ್ರಾನ್ ಯಾವುದಕ್ಕೆ ಕೊಡ್ತದೆ? ಅದು ಕ್ಲೋರಿನಿಗೆ ಕೊಡ್ತದೆ. ಯಾಕೆ ಕೊಡ್ತದೆ? ಸೋಡಿಯಮಿಗೆ ಸ್ಟೇಬಲ್ ಆಕ್ಟೇಟ್ ಸಿಗ್ತದೆ, ಕ್ಲೋರಿನಿಗೆ ಕೂಡ 1 ಇಲೆಕ್ಟ್ರಾನ್ ಬಂದ್ರೆ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗ್ತದೆ. ಸೊ ಹಾಗಾಗಿ 1 ಇಲೆಕ್ಟ್ರಾನ್ ಕ್ಲೋರಿನ್ ಕಡೆಗೆ ಹೋಗ್ತದೆ, ಲೈಕ್ ದಿಸ್. ಸೊ now we can write like this. Na becomes ನಾನು ಇಲ್ಲಿ ಬರ್ತೇನೆ ನೋಡಿ. Na becomes Na ಪ್ಲಸ್. ಯಾಕೆ ಪ್ಲಸ್? ಲಾಸ್ಟ್ ಶೆಲ್ ಅಲ್ಲಿರುವ ಇಲೆಕ್ಟ್ರಾನ್ ಹೋದ ಮೇಲೆ
ಅಲ್ಲಿ ಇಲೆಕ್ಟ್ರಾನ್ಸಿನ ಸಂಖ್ಯೆ ಕಮ್ಮಿ ಆಯಿತು, ಪಾಸಿಟಿವ್ ಪ್ರೋಟಾನ್ಸ್ ಸಂಖ್ಯೆ ಜಾಸ್ತಿ, ಸೊ Na ಇದ್ದದ್ದು Na+ ಆಯಿತು. ಹೌದಾ? Cl ಏನಾಯಿತು, ಒಂದು ಇಲೆಕ್ಟ್ರಾನ್ ಬಂದ ಮೇಲೆ ಅದಕ್ಕೆ ಇಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಯಿತು. ಸೊ Cl ಅನ್ನು ನಾನು ಹೀಗೆ ಬರೀತೇನೆ ನೋಡಿ, ಇದು ಆಲ್ರೆಡಿ ಇದ್ದಂತಹ 7 ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್, ಇದು ಆಲ್ರೆಡಿ ಕ್ಲೋರಿನಲ್ಲಿ ಇದ್ದ ಇಲೆಕ್ಟ್ರಾನ್, ಒಂದು ಇಲೆಕ್ಟ್ರಾನ್ ಸೋಡಿಯಂ ಇದಕ್ಕೆ ಕೊಟ್ಟ ಮೇಲೆ ಇಲ್ಲಿ ಒಂದು ಇಲೆಕ್ಟ್ರಾನ್ ಬರೀತಾನೆ ನಾನು ಬೈ ಡಾಟೆಡ್ ಬೈ ಡಾಟ್, ನಾನೇನು ಬರೀತಾನೆ ಇದಕ್ಕೆ ಚಾರ್ಜ್ ಬರೀತಾನೆ ಮೈನಸ್. ಯಾಕೆ ಮೈನಸ್? ಇಲೆಕ್ಟ್ರಾನ್ ಜಾಸ್ತಿ ಆಯ್ತು. ಹೌದಾ? ಇಲೆಕ್ಟ್ರಾನ್ ಅಂತ ಹೇಳಿದ್ರೆ ಅದಕ್ಕೆ ಋಣ ವಿದ್ಯುತ್ ಆವೇಶ ಉಂಟು, ಸೊ ಅಲ್ಲಿ ಇಲೆಕ್ಟ್ರಾನ್ ಜಾಸ್ತಿ ಆಯಿತು, ಸೊ ಐ ಹ್ಯಾವ್ ರಿಟರ್ನ್ ಮೈನಸ್ ಚಾರ್ಜ್. ಈಗ ಏನಾಗ್ತದೆ ಅಂತ ಹೇಳಿದ್ರೆ ದೀಸ್ ಟೂ ಅಯಾನ್ಸ್ Na+ and Cl- ion ದೇ ಅಟ್ರಾಕ್ಟ್ ಟು ಈಚ್ ಅದರ್. ಯಾಕೆ ಅಟ್ರಾಕ್ಟ್ ಆಗ್ತದೆ, ಯಾಕೆ ಆ ಎರಡು ಕಣಗಳು ಆಕರ್ಷಿಸಲ್ಪಡ್ತದೆ ಅಂತ ಹೇಳಿದ್ರೆ ವಿರುದ್ಧ ಏನು ಆವೇಶವನ್ನು ಹೊಂದಿರುವಂತ ಕಣ. ಇದು ಧನ ವಿದ್ಯುದಾವೇಶ, ಇದು ಋಣ ವಿದ್ಯುದಾವೇಶ. ಹಾಗಾಗಿ Na+ ಮತ್ತೆ Cl- ಎರಡು ಸೇರಬೇಕು. ಸೇರಿ ಏನಾಗ್ತದೆ, ಅದು NaCl ಅಂತ ಕಾಂಪೌಂಡ್ ಫಾರ್ಮೇಶನ್ ಆಗ್ತದೆ. ಸೋಡಿಯಂ ಕ್ಲೋರೈಡ್ ಇಸ್ ಅ ಕಾಂಪೌಂಡ್ ಅಥವಾ ಸಂಯುಕ್ತ ಫಾರ್ಮ್ ಆಗ್ತದೆ. ಯಾವ ತರದ ಸಂಯುಕ್ತ? ಸೊ ಇಲ್ಲಿ Na ಮತ್ತೆ ಕ್ಲೋರಿನ್, ಸೋಡಿಯಂ ಮತ್ತೆ ಕ್ಲೋರಿನ್ ಪರಮಾಣುಗಳ ಮಧ್ಯದಲ್ಲಿ ಒಂದು ರಾಸಾಯನಿಕ ಬಂಧ ಏರ್ಪಡ್ತದೆ. ಅ ಕೆಮಿಕಲ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಎಕ್ಸಿಸ್ಟ್ ಬಿಟ್ವೀನ್ Na+ positively charged ion and negatively charged ion. So which is that force? ಆ ಫೋರ್ಸಿಗೆ ಏನು ಹೇಳ್ತಾರೆ? ಇಟ್ ಈಸ್ ಅ ಸ್ಟ್ರಾಂಗ್ electrostatic. It is a strong electrostatic force ಅಥವಾ ಪ್ರಬಲ ವಿದ್ಯುತ್ ಸ್ಥಾಯಿ ಬಲ. ಋಣ ಮತ್ತೆ ಧನ ವಿದ್ಯುತ್ ಆವೇಶವನ್ನು ಹೊಂದಿರುವಂತಹ ಸೋಡಿಯಂ ಮತ್ತೆ ಕ್ಲೋರೈಡ್ ಪರಮಾಣುಗಳ ಮಿಡ್ಲಲ್ಲಿ ಒಂದು ಪ್ರಬಲ ವಿದ್ಯುತ್ ಸ್ಥಾಯಿ ಬಲ ಏರ್ಪಡ್ತದೆ. ಸೊ ಅದರಿಂದಾಗಿ ಈ ಎರಡು Na+ ಮತ್ತೆ Cl- ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗ್ತದೆ. ಸೊ ನೀವು ಎಕ್ಸಾಮಲ್ಲಿ ಕೇಳಿದರೆ 3 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಬರೆದು ಇದಿಷ್ಟು ಬರೀಬೇಕು. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ ಆ್ಯಂಡ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಲೋರಿನ್. ಆಮೇಲೆ ಸೋಡಿಯಂ ಒಂದು ಇಲೆಕ್ಟ್ರಾನ್ ಕೊಟ್ಟರೆ ಏನಾಗ್ತದೆ, ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ತಗೊಂಡ್ರೆ ಹೇಗಾಗ್ತದೆ, ಅದು ಬರೆದು ಈ ಡಾಟೆಡ್ ಇಲೆಕ್ಟ್ರಾನ್ ಚುಕ್ಕೆ ಏನು ಸ್ಟ್ರಕ್ಚರ್ ಉಂಟಲ್ಲ ಆ ರಚನೆಯನ್ನು ಕೂಡ ಬರಿಬೇಕು ಎಕ್ಸಾಮಿಗೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಎಕ್ಸಾಂಪಲ್ ಉಂಟು, ಮೆಗ್ನೀಷಿಯಂ ಕ್ಲೋರೈಡ್ MgCl2. Explain the formation of magnesium chloride. ಮೆಗ್ನೀಷಿಯಂ ಕ್ಲೋರೈಡ್ MgCl2 ಇದು ಕೂಡ ಒಂದು ಅಯಾನಿಕ್ ಸಂಯುಕ್ತ ಅಥವಾ ಅಯಾನಿಕ್ ಕಾಂಪೌಂಡ್. ಹೇಗೆ ಫಾರ್ಮ್ ಆಗ್ತದೆ? ಫಸ್ಟ್ಗೆ ನಾವೇನು ಮಾಡಬೇಕು, ಮೆಗ್ನೀಷಿಯಂ ತಗೊಳ್ಬೇಕು. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ನಿಮಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ನೀವು 20 ಅಟಾಮಿಕ್ ನಂಬರ್ 20 ಯಾವುದು? ಕ್ಯಾಲ್ಸಿಯಂ ಬರ್ತದೆ. ಹೈಡ್ರೋಜನ್ ಇಂದ ಕ್ಯಾಲ್ಸಿಯಂ ವರೆಗೆ ನಿಮಗೆ ಅಟಾಮಿಕ್ ನಂಬರ್ಸ್ ಮತ್ತೆ ಅದರ ಹೆಸರು, ಹೈಡ್ರೋಜನ್, ಹೀಲಿಯಂ, ಲೀಥಿಯಂ ಅದನ್ನು ಕಲಿಬೇಕು. ಅದರೊಟ್ಟಿಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು, ಹೈಡ್ರೋಜನ್ ಇಂದ ಅಪ್ ಟು ಕ್ಯಾಲ್ಸಿಯಂ ವರೆಗೆ. ಓಕೆ, ಈಗ ಮೆಗ್ನೀಷಿಯಂ ಕನ್ಸಿಡರ್ ಮಾಡಿ. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12 ಅಂದ್ರೆ ಅಲ್ಲಿ 12 protons are there and 12 electrons are there. Always atomic number which is equal to number of protons which is also equal to number of electrons. ನಾನೇನು ಬರಿತೇನೆ ಇಲ್ಲಿ? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾನೆ. ಹೌದಾ? 1s2 2s2 2p6 ಎಷ್ಟಾಯಿತು? 4 + 6 10 ಆಯಿತು. ನಮಗೆ 12 ಎಲೆಕ್ಟ್ರಾನ್ಸ್ ಬೇಕು. 3s2 ಅಥವಾ ಕೆ ಶೆಲ್. ಇದು ಕೆ ಶೆಲ್ ಆದರೆ 2 ಎಲೆಕ್ಟ್ರಾನ್ಸ್ ಉಂಟು ಇಲ್ಲಿ. ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಉಂಟು. ಎಂ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಉಂಟು. ಈಗ ನೋಡಿ,
ಮೆಗ್ನೀಷಿಯಂ ಅಲ್ಲಿ ಲಾಸ್ಟ್ ಶೆಲ್ ಅಂದ್ರೆ ಅತ್ಯಂತ ಹೊರ ಕವಚ ಅಂದ್ರೆ ಅದು ಎಂ ಕವಚ, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಉಂಟು. ಅದರ ಜಸ್ಟ್ ಒಳಗಿನ ಶೆಲ್ ನೋಡಿದ್ರೆ ಎಲ್ ಕವಚ, ಅದು ಎಲ್ ಶೆಲ್ ವಿಚ್ ಕಂಟೈನ್ಸ್ ಟೋಟಲ್ 8 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ನಿಮಗೆ ಸ್ಟೇಬಲ್ ಆಕ್ಟೇಟ್ ಕಾಣ್ತಾ ಉಂಟು, ಹೌದಾ? ಅಷ್ಟಕ ಕಾಣ್ತಾ ಉಂಟು, ಇಲ್ಲಿ ಅಷ್ಟಕ ಜೋಡಣೆ ಉಂಟು. ಸೊ ಹಾಗಾಗಿ ಈ ಮೆಗ್ನೀಷಿಯಂ ಏನ್ ಮಾಡ್ತದೆ, 3s ಅಲ್ಲಿರುವ ಎಂ ಕವಚದಲ್ಲಿರುವ 2 ಎಲೆಕ್ಟ್ರಾನ್ಸ್ ಅನ್ನು ಕೂಡ ಕೊಡ್ತದೆ. ಒಂದು ತಿಳ್ಕೊಳ್ಳಿ, ಮೆಟಲ್ಸ್ ಅಂತ ಹೇಳಿದ್ರೆ ಅವುಗಳು ಯಾವಾಗ್ಲೂ ಏನು ಇಲೆಕ್ಟ್ರಾನ್ಸ್ ಅನ್ನು ಕೊಡುದು, ಅರ್ಥ ಆಯ್ತಾ? ಲೋಹಗಳು ಯಾವಾಗ್ಲೂ ಇಲೆಕ್ಟ್ರಾನ್ಸ್ ಅನ್ನು ಕೊಡುವಂತ ಧಾತು. ಅದೇ ಅಲೋಹಗಳಿದ್ರೆ, ಯಾವುದೇ ಅಲೋಹ ನಾನ್ ಮೆಟಲ್ಸ್ ತಕೊಂಡ್ರೆ ದೇ ಆರ್ ಆಲ್ವೇಸ್ ಇಲೆಕ್ಟ್ರಾನ್ ಅಕ್ಸೆಪ್ಟರ್ಸ್, ಅವುಗಳು ಇಲೆಕ್ಟ್ರಾನ್ ಅನ್ನು ತಗೊಳ್ಳುವಂತ ಧಾತುಗಳು. ಸೊ ಇಲ್ಲಿ ತಿಳ್ಕೊಳ್ಳಿ, ಇದೆಲ್ಲವೂ ಮೆಗ್ನೀಷಿಯಂ ಲೋಹ ಆದ ಕಾರಣ ಅವುಗಳು ಇಲೆಕ್ಟ್ರಾನ್ಸ್ ಅನ್ನು ಕೊಡಬೇಕು. ಸೊ ಇಲ್ಲಿ ಯಾಕೆ 2 ಎಲೆಕ್ಟ್ರಾನ್ಸ್ ಕೊಡ್ತದೆ ಅಂತ ಹೇಳಿದ್ರೆ ಅದರ ಒಳಗಿನ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಉಂಟು. ಸೊ ಹಾಗಾಗಿ 3s ಇಂದ 2 ಎಲೆಕ್ಟ್ರಾನ್ಸ್ ಹೋದ್ರೆ ಏನಾಗ್ತದೆ, ಮೆಗ್ನೀಷಿಯಂ ಅಲ್ಲಿರುವ 12 ಎಲೆಕ್ಟ್ರಾನ್ಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿರುವ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಉಂಟು ಅಂತ ಅರ್ಥ, ಹೌದಲ್ವಾ? 12 ಪ್ರೋಟಾನ್ಸ್ ಅಷ್ಟೇ ಇರ್ತದೆ. ಪ್ರೋಟಾನ್ಸ್ ಅಂದ್ರೆ ಏನು? ಧನ ಪ್ಲಸ್, ಧನ ವಿದ್ಯುತ್ ಆವೇಶ ಇರುವಂತಹ ಕಣಗಳು, ಅದಷ್ಟೇ ಇರ್ತದೆ. 2 ಎಲೆಕ್ಟ್ರಾನ್ಸ್ ಕಡಿಮೆ ಆದ್ರೆ ಇಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಅಥವಾ ಋಣ ವಿದ್ಯುತ್ ಆವೇಶ ಇರುವಂತಹ ಕಣಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ಮೆಗ್ನೀಷಿಯಂ ನಾನು ಈ ತರ ಬರೀತೇನೆ ನೋಡಿ, 2 8 2. ಇದೇನಿದು? ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್, ಎಂ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್. ಈ ಎಂ ಕವಚದಿಂದ 2 ಎಲೆಕ್ಟ್ರಾನ್ಸ್ ಹೋದ ಮೇಲೆ ಮೆಗ್ನೀಷಿಯಂಗೆ ಯಾವ ಚಾರ್ಜ್ ಬರಬೇಕು? ಪ್ಲಸ್ ಚಾರ್ಜ್ ಬರಬೇಕಾ, ಮೈನಸ್ ಚಾರ್ಜ್ ಬರಬೇಕಾ? ಪ್ಲಸ್ ಚಾರ್ಜ್ ಬರಬೇಕು, ಹೌದಾ? ಎಷ್ಟು ಎಲೆಕ್ಟ್ರಾನ್ ಕೊಡ್ತದೆ ಅದು? 2 ಎಲೆಕ್ಟ್ರಾನ್ಸ್ ಕೊಡ್ತದೆ. ಸೊ ನಾನು ಹಾಗಾಗಿ +2 Mg+2 ಅಥವಾ ಇದನ್ನು 2+ ಅಂತ ಬರೀಬಹುದು. ಸೊ ಮೆಗ್ನೀಷಿಯಂ +2 ಅಂತ ಬರೀತಾನೆ. ಯಾಕೆ? 3s ಅಲ್ಲಿರುವ 2 ಎಲೆಕ್ಟ್ರಾನ್ಸ್ ಕೊಡ್ತದೆ ಅದು. ಸೊ ಕೊಟ್ಟ ಮೇಲೆ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕಮ್ಮಿ ಆಯ್ತಲ್ಲ, ಅಲ್ಲಿ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಉಂಟು, ಪ್ರೋಟಾನ್ಸ್ಗಳು ಅಷ್ಟೇ ಇರ್ತದೆ. ಇಲೆಕ್ಟ್ರಾನ್ಸ್ 10 ಆಯ್ತು, ಪ್ರೋಟಾನ್ಸ್ಗಳು ಜಾಸ್ತಿ. ಸೊ ಹಾಗಾಗಿ ಪ್ಲಸ್ Mg+2, 2 electrons with the 2 electrons, ಹೌದಾ? ಸೊ ಇಲ್ಲಿ ಎಷ್ಟು ಉಳಿದಾಗ Mg2+ ಅಂದ್ರೆ 1s ಅಲ್ಲಿ 2 ಎಲೆಕ್ಟ್ರಾನ್ ಹಾಗೆ ಉಂಟು, ಎಲ್ ಶೆಲ್ ಅಲ್ಲಿರುವ 8 ಎಲೆಕ್ಟ್ರಾನ್ಸ್ ಹಾಗೆ ಉಂಟು. ಓಕೆ, ಮೆಗ್ನೀಷಿಯಂ ಆಯ್ತು. ಇನ್ಯಾವುದು ಬೇಕು ನಮಗೆ? ಕ್ಲೋರಿನ್ ಬೇಕು. ಕ್ಲೋರಿನ್ ಇದು ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಕ್ಲೋರಿನ್ ಅಟಾಮಿಕ್ ನಂಬರ್ 17, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 ಸರಿಯಾ? ಇದು ಕೆ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ಸ್. ಇನ್ ಕೆ ಶೆಲ್ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ 8 electrons, and in M shell total 7 electrons are present in chlorine. Again see the last shell, valence shell, outermost shell, ಅತ್ಯಂತ ಹೊರಗಿನ ಕವಚ ನೋಡಿ. ಯಾವ ಶೆಲ್ ಇದು? ಕೆ ಎಲ್ ಎಂ ಶೆಲ್ ಅಲ್ಲಿರುವ ಇಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಎಷ್ಟು? 7 ಇದೆ. 7 ಅಂತ ಹೇಳಿದ್ರೆ 1 ಎಲೆಕ್ಟ್ರಾನ್ ತಗೊಂಡ್ರೆ ಅದೇನಾಗ್ತದೆ? 8 ಆಕ್ಟೇಟ್, ಸ್ಟೇಬಲ್ ಆಕ್ಟೇಟ್, ಅದಕ್ಕೆ ಅಷ್ಟಕ ಸಿಗ್ತದೆ. ಸೊ ಯಾವಾಗ ಒಂದು ಧಾತುವಿಗೆ ಅಷ್ಟಕ ಜೋಡಣೆ ಇರ್ತದೆ ಅದರಲ್ಲಿ ಅವುಗಳು ಸ್ಥಿರತೆಯನ್ನು ಮೇಂಟೈನ್ ಮಾಡ್ತದೆ, ಹೌದಾ? ಅವುಗಳಿಗೆ ಸ್ಟೇಬಲ್ ಕಾನ್ಫಿಗರೇಷನ್ ಸಿಗ್ತದೆ. ಸೊ ಹಾಗಾಗಿ ಕ್ಲೋರೈಡ್ ಇಟ್ ಎಕ್ಸೆಪ್ಟ್ 1 electron to form. ಯಾಕೆ 1 electron? ನಾನು E- ಬರೆದ್ರೆ ಅದರ ಅರ್ಥ ಎಂತ? ಇಲೆಕ್ಟ್ರಾನ್. ಇದು ಇಲೆಕ್ಟ್ರಾನ್ ಅನ್ನು ಡಿನೋಟ್ ಮಾಡುದು. ಸೊ Cl+ ಇಲೆಕ್ಟ್ರಾನ್ ಏನಾಗಬೇಕು? Cl-. ಯಾಕೆ? ಋಣ ವಿದ್ಯುತ್ ಆವೇಶ ಯಾಕೆ? ಯಾಕಂತ ಹೇಳಿದ್ರೆ ಇರುವ 17 ಎಲೆಕ್ಟ್ರಾನ್ ಅಲ್ಲಿ 1 ಎಲೆಕ್ಟ್ರಾನ್ ನಾನು ಮತ್ತೆ ಆಡ್ ಮಾಡಿದನಲ್ಲ, 1 ಎಲೆಕ್ಟ್ರಾನ್ ಆಡ್ ಮಾಡಿದ ಮೇಲೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಏನಾಯ್ತು? ಜಾಸ್ತಿ ಆಯ್ತು. ಋಣ ವಿದ್ಯುತ್ ಆವೇಶ ಇರುವಂತಹ ಕಣಗಳ ಸಂಖ್ಯೆ ಜಾಸ್ತಿ. ಸೊ ಐ ಹ್ಯಾವ್ ರಿಟನ್ Cl-. ಬೇಕಿದ್ರೆ ಈಗ ಬರೀತಾನೆ 2 8 7. 1 ಎಲೆಕ್ಟ್ರಾನ್ ತಗೊಂಡ ಮೇಲೆ ಇಲ್ಲಿ ಎಷ್ಟು ಬಂತು? ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್, ಎಂ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್. ಆದ್ರೆ ನಮ್ಮ MgCl2 ಅಲ್ಲಿ 2 ಕ್ಲೋರಿನ್ ಉಂಟು. ನಾನು ಬರ್ದದ್ದು ಒಂದೇ ಕ್ಲೋರಿನಿಗೆ, ಹೌದಾ? ಸೊ ನಾನೇನ್ ಬರೀಬೇಕು? ಇನ್ನೊಂದು ಕ್ಲೋರಿನ್ ಅಲ್ಲಿ ಕೂಡ 2 ಕ್ಲೋರಿನ್ ಆಟಮ್ಸ್ ಉಂಟಲ್ಲ, ಪ್ರತಿ ಕ್ಲೋರಿನ್ ಈ ತರ 1 ಎಲೆಕ್ಟ್ರಾನ್ ತಗೊಳ್ತದೆ. ಸೊ ನಮಗೆ ಯಾವುದೆಲ್ಲ ಅಯಾನ್ಸ್ ಫಾರ್ಮೇಶನ್ ಆಯಿತು? ಒಂದು Mg2+ ಸಿಕ್ಕಿತು ನೋಡಿ. ಈ ತರ ಬರೀತಾನೆ Mg2+ ಅಲ್ಲ,
ಇದು ಮೆಗ್ನೀಷಿಯಂ ಅಂದ್ಕೊಳ್ಳಿ. 2 ಡಾಟ್ ಎಂತ ಮೆಗ್ನೀಷಿಯಂ ಅಲ್ಲಿರುವ ಲಾಸ್ಟ್ ಶೆಲ್ ಅಲ್ಲಿರುವ 2 ಇಲೆಕ್ಟ್ರಾನ್ ಪ್ಲಸ್ ಅದು ಯಾವುದಕ್ಕೆ ಇಲೆಕ್ಟ್ರಾನ್ ಕೊಡ್ತಾ ಉಂಟು? 2 ಕ್ಲೋರಿನ್ ಆಟಮ್ಸ್. ಯಾಕೆ 2 ಕ್ಲೋರಿನ್? ಯಾಕೆ ಕೊಟ್ಟ ಕಾಂಪೌಂಡ್ ಸಂಯುಕ್ತದಲ್ಲಿ Cl2 ಅಂತ ಅವರೇ ಕೊಟ್ಟಿದ್ದಾರೆ, ಹೌದಾ? ಸೊ ನಾನು 2 ಕ್ಲೋರಿನ್ ಆಟಮ್ಸ್ ಅನ್ನು ಬರಿತಾ ಇದ್ದೇನೆ. ಕ್ಲೋರಿನ್ ಅಲ್ಲಿ ವ್ಯಾಲೆನ್ಸಿ ಶೆಲ್ ಲಾಸ್ಟ್ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್? 7 1 2 3 4 5 6 7 ಆಯ್ತಾ? ಒಂದು ಕ್ಲೋರಿನ್ ಆಯಿತು. ಇನ್ನೊಂದು ಕ್ಲೋರಿನಲ್ಲಿ ಕೂಡ 7 ಇಲೆಕ್ಟ್ರಾನ್ ಉಂಟು. 1 2 3 4 5 6 7. ಮೆಗ್ನೀಷಿಯಂ ಅಲ್ಲಿ ವ್ಯಾಲೆನ್ಸಿ ಶೆಲ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್? 2. ಅದರಲ್ಲಿ ಒಂದು ಇಲೆಕ್ಟ್ರಾನ್ ಮೆಗ್ನೀಷಿಯಂ 2 ಇಲೆಕ್ಟ್ರಾನ್ ಕೊಡ್ತದೆ ಅಂತ ಹೇಳಿದ್ನಲ್ಲ. ಯಾಕೆ ಕೊಡ್ತದೆ? ಯಾಕೆ 2p 2s2 2p6 8 ಇಲೆಕ್ಟ್ರಾನ್ಸ್ ಉಂಟು, ಇಲ್ಲಿರುವ ಇಲೆಕ್ಟ್ರಾನ್ಸ್ ಬೇಡ ಅದಕ್ಕೆ. ಸೊ ಮೆಗ್ನೀಷಿಯಂ ಅಲ್ಲಿರೋ ಒಂದು ಇಲೆಕ್ಟ್ರಾನ್ ಒಂದು ಕ್ಲೋರಿನ್ ಕಡೆಗೆ ಹೋಗ್ತದೆ. ಒನ್ ಮೋರ್ ಇಲೆಕ್ಟ್ರಾನ್ ಇಟ್ ಮೂವ್ ಟುವರ್ಡ್ಸ್ ಎನದರ್ ಕ್ಲೋರಿನ್ ಆಟಮ್. ಕಾಣ್ತಾ ಉಂಟಾ? ಒಂದು ಇಲೆಕ್ಟ್ರಾನ್ ಈ ಕಡೆ ಒಂದು ಕ್ಲೋರಿನಿಗೆ, ಇನ್ನೊಂದು ಇಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನ್ಗೆ ಹೋಗ್ತದೆ. ಸೊ ಅಲ್ಲಿ ನಿಮಗೆ ಕ್ಲೋರಿನ್ಗಳಿಗೆ ಮೈನಸ್ ಚಾರ್ಜ್ ಬರ್ತದೆ, ಈ ಕ್ಲೋರಿನಿಗೂ ಮೈನಸ್ ಚಾರ್ಜ್ ಬರ್ತದೆ. ಈಗ Mg2+ ಮತ್ತೆ Cl- ಅಯಾನ್ಗಳ ಮಧ್ಯೆ ಒಂದು ರಾಸಾಯನಿಕ ಬಂಧ ಏರ್ಪಡ್ತದೆ. ಸೊ Mg2+ and Cl-, ಅವುಗಳೇನಾಗ್ತದೆ? ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತದೆ. ಯಾಕೆ ಅಟ್ರಾಕ್ಟ್ ಆಗ್ತದೆ? ವಿರುದ್ಧ ದಿಕ್ಕಿನಲ್ಲಿರುವಂಥ ವಿರುದ್ಧ ಆವೇಶ ವಿದ್ಯುದಾವೇಶಗಳನ್ನು ಹೊಂದಿರುವಂಥ ಪಾರ್ಟಿಕಲ್ಸ್, ಅದು ಕಣಗಳು. ಇದಕ್ಕೆ ಧನ ವಿದ್ಯುದಾವೇಶ, ಇನ್ನೊಂದಕ್ಕೆ ಋಣ ವಿದ್ಯುದಾವೇಶ. ಸೊ ಅವುಗಳೇನಾಗಬೇಕು? ಅಟ್ರಾಕ್ಟ್ ಆಗಬೇಕು ಒಂದಕ್ಕೊಂದು. ಸೊ ಅವುಗಳ ಮಧ್ಯೆ ಒಂದು ಬಂಧ ಏರ್ಪಡ್ತದೆ. ಯಾವ ಥರದ ಬಂಧ? ಅದು ಪ್ರಬಲ ವಿದ್ಯುತ್ ಸ್ಥಾಯಿ ಬಂಧ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ Mg2+ and Cl- ಅಯಾನ್. ದೇರ್ಫೋರ್ ಮೆಗ್ನೀಷಿಯಂ ಕ್ಲೋರೈಡ್, ಇದನ್ನು ಕ್ರಾಸ್ ಮಾಡಿ, ಯಾವ ಕಾಂಪೌಂಡ್ ನಿಮಗೆ? MgCl2 ಕಾಂಪೌಂಡ್ ಇಸ್ ಫಾರ್ಮ್ಡ್. ಕ್ಲಿಯರ್? ಸೊ ಇದು 2 ನಿಮ್ಗೆ ಹೆಚ್ಚಾಗಿ ಎಕ್ಸಾಮಿಗೆ ಕೇಳೋದು ಸೋಡಿಯಂ ಕ್ಲೋರೈಡ್. ಅದನ್ನು ಸರಿ ಕಲಿರಿ. ಅದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಇನ್ನು ಸುಮಾರಿದೆ, ನಾನು ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಫಾರ್ಮೇಷನ್ ಆಫ್ sodium chloride and magnesium chloride. Next, properties of ionic compounds. What are the properties of ionic compounds ಅಥವಾ ionic ಸಂಯುಕ್ತಗಳ ಗುಣಲಕ್ಷಣಗಳು ಯಾವುದು? properties of ionic compounds ಅಥವಾ ionic ಸಂಯುಕ್ತಗಳ ಗುಣಲಕ್ಷಣಗಳು ಯಾವುದು? One by one let us consider. First is physical state ಅಥವಾ ಭೌತ ಸ್ಥಿತಿ. ನಾನೀಗ ಸೋಡಿಯಂ ಕ್ಲೋರೈಡ್ ಹೇಳಿದೆ, ಮೆಗ್ನೀಷಿಯಂ. ಸೋಡಿಯಂ ಕ್ಲೋರೈಡ್ ನೀವು ಮನೆಯಲ್ಲಿ ಯೂಸ್ ಮಾಡ್ತೀರಲ್ಲ, ಉಪ್ಪು, ಹೌದಾ? ಅದು ಅದರ ಭೌತ ಸ್ಥಿತಿ ಯಾವುದರಲ್ಲಿ ಉಂಟು? ಅದು ಘನ ಸ್ಥಿತಿಯಲ್ಲಿ ಉಂಟಾ, ದ್ರವ ಸ್ಥಿತಿಯಲ್ಲಿ ಉಂಟಾ, ಅಥವಾ ಅನಿಲ ಸ್ಥಿತಿಯಲ್ಲಿ ಉಂಟಾ? ಎಸ್, ಫಿಸಿಕಲ್ ಸ್ಟೇಟ್ ಆರ್ ಅಯಾನಿಕ್ ಕಾಂಪೌಂಡ್ಸ್ ದೇ ಆರ್ ಸಾಲಿಡ್ಸ್, ಹೌದಾ? ರೂಮ್ ಟೆಂಪರೇಚರ್ ಅಲ್ಲಿ ಅವುಗಳು ಯಾವ ಸ್ಥಿತಿಯಲ್ಲಿ ಇರ್ತದೆ? ಘನ ಸ್ಥಿತಿಯಲ್ಲಿ ಇರ್ತದೆ. ಸೊ ಫಿಸಿಕಲ್ ಸ್ಟೇಟ್, ionic compounds are solids and they are brittle. Solids and brittle. Brittle and they are generally solids at room temperature and brittle in nature. Brittle ಅಂದ್ರೆ ಏನು?
ತುಂಬ ಕಠಿಣ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹಾರ್ಡ್ ಅಲ್ಲ, ಆದರೆ ಹಾರ್ಡ್ನೆಸ್ನ ಕೆಟಗರಿಯಲ್ಲಿ ಬ್ರಿಟಲ್ ಅಂತ ಬರ್ತದೆ. ಹೌದಾ? ಕನ್ನಡದಲ್ಲಿ ಹೇಳೋದಾದ್ರೆ ಬಿದುರತೆ ಅಂತ ಹೇಳ್ತಾರೆ ಅದಕ್ಕೆ. ಅರ್ಥ ಆಯ್ತಾ? ಸೊ ಸೋಡಿಯಂ ಕ್ಲೋರೈಡ್ ಅಥವಾ ಸೋಡಿಯಂ ಕ್ಲೋರೈಡ್ ಅಂತಲ್ಲ, ಯಾವುದೇ ಅಯಾನಿಕ್ ಸಂಯುಕ್ತ ತಗೊಂಡ್ರು ಅವುಗಳೇನಾಗಿರ್ತದೆ, ಘನ ಸ್ಥಿತಿಯಲ್ಲಿ ಇರ್ತದೆ ಮತ್ತು ಬಿದುರತೆಯನ್ನು ಹೊಂದಿರ್ತದೆ. ದೇ ಆರ್ ಬ್ರಿಟಲ್ ಇನ್ ನೇಚರ್. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಅಯಾನಿಕ್ ಕಾಂಪೌಂಡ್ಸ್ about its melting point and boiling point. ಕರಗುವ ಬಿಂದು ಮತ್ತು ಕುದಿ ಬಿಂದು. ನಾವು ಆಲ್ರೆಡಿ ಕಲ್ತಾಗಿದೆ ಏನು, ಅಯಾನಿಕ್ ಸಾಲಿಡ್ಸ್ ಅಲ್ಲಿ ಯಾವ ತರದ ಫೋರ್ಸ್ ಉಂಟು, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಉಂಟು. ಹೌದಾ? NaCl ಸೋಡಿಯಂ Na+ ಮತ್ತೆ Cl- ಅಯಾನುಗಳ ಮಧ್ಯೆ ಯಾವ ರೀತಿಯ ರಾಸಾಯನಿಕ ಬಂಧ ಉಂಟು, ಅಲ್ಲಿ ಪ್ರಬಲ ವಿದ್ಯುತ್ ಸ್ಥಾಯಿ ಬಲ ಉಂಟು. ಹೌದಾ? ಸ್ಟ್ರಾಂಗ್ ಫೋರ್ಸ್ ಇರ್ತದೆ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನ್ ಹೇಳಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆಗಬೇಕು. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಇಟ್ ಇಸ್ ಅ ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ನೀರು ಯಾವಾಗ ಕುದಿಲಿಕ್ಕೆ ಶುರು ಆಗ್ತದಲ್ಲ, ಆ ಬಾಯ್ಲಿಂಗ್ ಶುರು ಆಗ್ತದಲ್ಲ, ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಥವಾ ಪಾಯಿಂಟಿಗೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಕರಗುವ ಬಿಂದು ಘನ ಸ್ಥಿತಿಯಲ್ಲಿ ಇದ್ದದ್ದು ದ್ರವ ಸ್ಥಿತಿಗೆ ಹೋಗುವಂತ ಯಾವ ಪಾಯಿಂಟ್ ಅಲ್ಲಿ ಆ ಟೆಂಪರೇಚರ್ ಅಲ್ಲಿ ತಾಪದಲ್ಲಿ ಆ ಪ್ರೋಸೆಸ್ ಆಗ್ತದಲ್ಲ, ಕರಗುವ ಬಿಂದು ಹೇಳ್ತಾರೆ. ಕುದಿ ಬಿಂದು ಅಂದ್ರೆ ಏನು? ಬಾಯ್ಲ್ ಆಗುದು. ಈಗ ಅಯಾನಿಕ್ ಕಾಂಪೌಂಡ್ಸ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾವುದೇ ಅಯಾನಿಕ್ ಸಂಯುಕ್ತಗಳಿಗೆ ನೀವು ತಗೊಂಡ್ರೂ ಕೂಡ ಅವುಗಳನ್ನು ಏನೋ ಜಾಸ್ತಿ ಹೊತ್ತು ನಾವು ಹೀಟ್ ಕೊಡ್ಬೇಕು ಅದಕ್ಕೆ. ಈಗ ಸೋಡಿಯಂ ಕ್ಲೋರೈಡ್ ಉಂಟು, ಅದನ್ನು ಸಾಲಿಡ್ ಉಂಟಲ್ಲ ಘನ ಸ್ಥಿತಿಯಲ್ಲಿ ಇದ್ದದನ್ನು ಅದನ್ನು ಲಿಕ್ವಿಡ್ ಸ್ಟೇಟ್ಗೆ ತರಬೇಕಾದ್ರೆ ಸ್ವಲ್ಪ ಹೊತ್ತು ಹೀಟ್ ಮಾಡಿದ್ರೆ ಸಾಕಾಗುದಿಲ್ಲ. ನಾವೇನ್ ಮಾಡಬೇಕು? ಜಾಸ್ತಿ ತಾಪ ಕೊಡಬೇಕು, ಅದಕ್ಕೆ ಹೀಟ್ ಮಾಡಬೇಕು. ಅಂದ್ರೆ ಅದರ ಅರ್ಥ ಎಂತ? ಟೆಂಪರೇಚರ್ ಜಾಸ್ತಿ ಆಗ್ತದೆ. ಜಾಸ್ತಿ ಹೀಟ್ ಕೊಡೋದಂತ ಅಂದ್ರೆ ಏನು? ತಾಪದಲ್ಲಿ ಏರಿಕೆ ಆಗ್ತದಲ್ಲ, ಸೊ ಆ ಟೆಂಪರೇಚರ್ ಹೈ ಇರ್ತದೆ ಅಂತ. ಯಾಕೆ ಅದು ಹಾಗೆ? ಯಾಕಂತ ಹೇಳಿದ್ರೆ ಘನ ಸ್ಥಿತಿಯಲ್ಲಿ Na+ ಮತ್ತೆ Cl- ಅಲ್ಲಿರುವ ಬಾಂಡ್ ಸ್ಟ್ರಾಂಗ್ ಇರ್ತದೆ, ಪ್ರಬಲ ರಾಸಾಯನಿಕ ಬಂಧ ಇರ್ತದಲ್ಲ. ಲಿಕ್ವಿಡ್ ಈಗ ನೀವು ಕಲ್ತಿದ್ದೀರಿ ಏನು, ಘನ ಸ್ಥಿತಿಯಲ್ಲಿ ಪಾರ್ಟಿಕಲ್ ಅಣುಗಳ ಅರೇಂಜ್ಮೆಂಟ್ ಹೇಗೆ ಉಂಟು, ಅವುಗಳು ಒತ್ತೊತ್ತಾಗಿ ಅರೇಂಜ್ ಆಗಿರ್ತದೆ. ಈಗ ಚಾಕ್ ಪೀಸ್ ಅಥವಾ ಡಸ್ಟರ್ ಎಲ್ಲ ತಗೊಂಡ್ರೆ ಅದರಲ್ಲಿ ನಿಮಗೆ ಪಾರ್ಟಿಕಲ್ಸ್ ಡೆಫಿನೆಟ್ ಶೇಪ್ ಇಲ್ವ ಇದಕ್ಕೆ, ಅಂದ್ರೆ ಪಾರ್ಟಿಕಲ್ಸ್ನ ಅರೇಂಜ್ಮೆಂಟ್ ಹತ್ರ ಇರ್ತದೆ. ಸೊ ಅವುಗಳ ಮಿಡ್ಲಲ್ಲಿ ಸ್ಟ್ರಾಂಗ್ ಫೋರ್ಸ್ ಇರ್ತದೆ, ಪ್ರಬಲ ಆಕರ್ಷಣಾ ಬಲ ಇರ್ತದೆ. ನೀವು ಅದನ್ನು ಲಿಕ್ವಿಡ್ ಇದನ್ನು ದ್ರವ ಸ್ಥಿತಿಗೆ ತರಬೇಕಾದ್ರೆ ಆ ಬಾಂಡ್ ಅನ್ನು ಬ್ರೇಕ್ ಮಾಡಬೇಕು. ಅಲ್ಲಿ ಅಣುಗಳ ಮಧ್ಯೆ ಇರುವ ಕಣಗಳ ಮಧ್ಯೆ ಇರುವ ಆ ಬಲವನ್ನು ತೆಗೆದ್ರೆ, ರಿಮೂವ್ ಮಾಡಿದ್ರೆ ಅವುಗಳೇನಾಗ್ತದೆ? ದ್ರವ ಸ್ಥಿತಿಗೆ ಬರ್ತದೆ. ಸೊ ಆ ಬಲವನ್ನು ತೆಗಿಬೇಕಾದ್ರೆ ನಾವು ಜಾಸ್ತಿ ಹೀಟ್ ಕೊಡಬೇಕು ಅಂತ, ಜಾಸ್ತಿ ಹೊತ್ತು ಹೀಟ್ ಮಾಡಬೇಕು. ದಟ್ ಮೀನ್ಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಅಯಾನಿಕ್ ಕಾಂಪೌಂಡ್ ಈಸ್ ಹೈ ಆಸ್ ವೆಲ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕೆಲವು ಅಯಾನಿಕ್ ಸಂಯುಕ್ತಗಳು ಇದ್ರೆ ಅದನ್ನು ಗ್ಯಾಸಿಯಸ್ ಸ್ಟೇಟಿಗೆ ವೇಪರೈಸ್ ಮಾಡಲಿಕ್ಕೆ ಕೂಡ ಎನರ್ಜಿ ಜಾಸ್ತಿ ಬೇಕು. ಸೊ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್, ಅಥವಾ ಅತಿ ಹೆಚ್ಚಿನ ಕರಗುವ ಬಿಂದು. ಅಯಾನಿಕ್ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರ್ತದೆ ಅಂತ. ಅರ್ಥ ಆಯ್ತು ಅನ್ಕೊಳ್ತಾನೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಸಾಲಿಬಿಲಿಟಿ ಅಥವಾ ವಿಲೀನತೆ. ಏನಿದು ಸಾಲಿಬಿಲಿಟಿ? ಅಯಾನಿಕ್ ಸಾಲಿಡ್ಸ್ ದೇ ಆರ್ ಆಲ್ವೇಸ್ ಸಾಲಿಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ವಾಟರ್ ತಗೊಂಡ್ರೆ ವಾಟರ್ಲಿ ಡಿಸಾಲ್ವ್ ಆಗ್ತದೆ. ಆದರೆ ನೀವು ಕೆರೋಸಿನ್, ಸೀಮೆ ಎಣ್ಣೆ ಇರ್ಬೋದು ಅಥವಾ ಪೆಟ್ರೋಲ್ ಇರ್ಬೋದು, ಅವುಗಳಲ್ಲಿ ಸೋಡಿಯಂ ಕ್ಲೋರೈಡ್ ನಿಮಗೆ ಇದನ್ನು ಮಾಡ್ಬೋದು. ನೀರಲ್ಲಿ ನೋಡಿ, ನೀರಿಗೆ ಉಪ್ಪು ಹಾಕಿ ಕರಗ್ತದ ಇಲ್ವಾ? ಅಲ್ಲ ಹಾಗೆ ಇರ್ತದ? ಕರಗ್ತದೆ, ಕರಗಲೇಬೇಕು. ಅಂದರೆ ನೀರಲ್ಲಿ ಸಾಲ್ಯುಬಲ್ ಆಗ್ತದೆ, ಅದು ವಿಲೀನ ಆಗ್ತದೆ ಬಹುಬೇಗ. ಆದರೆ ನೀವು ಪೆಟ್ರೋಲ್ ಇದ್ರೆ ಅಥವಾ ಸೀಮೆ ಎಣ್ಣೆಯಲ್ಲಿ ಕರಗಿಸ್ಲಿಕ್ಕೆ ಟ್ರೈ ಮಾಡಿ, ಉಪ್ಪನ್ನು ಕರಗುವುದಿಲ್ಲ ಅದು. ಸೊ ಅಂದರೆ solubility, ionic compounds are soluble in water, they are soluble in polar solvent. ಅದು ಯಾಕೆ ಹಾಗೆ ಅಂತ ಅದಕ್ಕೆ ಎಕ್ಸ್ಪ್ಲನೇಷನ್ ಉಂಟು, ಅದು ಮುಂದಿನ ಕ್ಲಾಸಲ್ಲಿ ಕಲಿತೀರಿ ನೀವು. ಯಾಕೆ ಅದು ನೀರಲ್ಲಿ ಯಾಕೆ ಡಿಸಾಲ್ವ್ ಆಗಬೇಕು, ಯಾಕೆ ಡಿಸಾಲ್ವ್ ಆಗುದು ಅಂತ ಹೇಳಿದ್ರೆ, ಈಗ NaCl ಅಂತ ಹೇಳಿದ್ರೆ ಅಲ್ಲಿ Na+ ಚಾರ್ಜ್ ಇರ್ತದೆ ನೋಡಿ, ಧನ ವಿದ್ಯುದಾವೇಶ ಮತ್ತೆ ಋಣ ವಿದ್ಯುದಾವೇಶ ಇರುವಂತ
ಕಣಗಳು ಯಾವಾಗಲೂ ಡಿಸಾಲ್ವ್ ಆಗಬೇಕಾದ್ರೆ ಆ ಡಿಸಾಲ್ವ್ ಯಾವುದ್ರಲ್ಲಿ ಡಿಸಾಲ್ವ್ ಮಾಡ್ತಿರಲ್ಲ ಅದರಲ್ಲಿ ಕೂಡ ಪ್ಲಸ್ ಮೈನಸ್ ಚಾರ್ಜ್ ಇರುವಂಥ ಪಾರ್ಟಿಕಲ್ಸ್ ಇರಬೇಕು. ಈಗ ವಾಟರ್ ಅಂತ ಹೇಳಿದ್ರೆ H2O ಅಲ್ಲ, ಅಲ್ಲಿ ಆಕ್ಸಿಜನಿಗೂ ಮೈನಸ್ ಚಾರ್ಜ್ ಬರ್ತದೆ, ಹೈಡ್ರೋಜನಿಗೂ ಪ್ಲಸ್ ಚಾರ್ಜ್ ಉಂಟು. ಸೊ ಅಂತ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಅಯಾನಿಕ್ ಸಾಲಿಡ್ಸ್, ಅಯಾನಿಕ್ ಸಂಯುಕ್ತಗಳು ಏನಾಗ್ತದೆ, ಕರಗ್ತದೆ. ಆದರೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ, ಸಾವಯವ ದ್ರಾವಣದಲ್ಲಿ ಅಯಾನಿಕ್ ಸಂಯುಕ್ತಗಳು ಕರಗುವುದಿಲ್ಲ. ನೆಕ್ಸ್ಟ್, ಕಂಡಕ್ಷನ್ ಆಫ್ electricity. Conduction of electricity. Ionic compounds, ವಿದ್ಯುತ್ ಅಯಾನಿಕ್ ಸಂಯುಕ್ತಗಳ ಮೂಲಕ ವಿದ್ಯುತ್ ಪ್ರವಹಿಸ್ತದ ಇಲ್ವಾ ಅಂತ ಹೇಳಬೇಕು. ಸೊ ಇಲೆಕ್ಟ್ರಿಸಿಟಿ ಅಂದ್ರೇನು, ಕರೆಂಟ್, ವಿದ್ಯುತ್ ಹರಿಯುವುದಂದ್ರೆ ಅದರ ಅರ್ಥ ಎಂತ, ವಿದ್ಯುತ್ ಯಾವಾಗ ಹರಿತದೆ, ಒಂದು ವಾಹಕದಲ್ಲಿ ವಿದ್ಯುತ್ ಯಾವಾಗ ಹರಿತದೆ ಅಂತ ಹೇಳಿದ್ರೆ ಅಲ್ಲಿ ಧನ ಅಥವಾ ಋಣ ವಿದ್ಯುತ್ ಆವೇಶ ಇರುವಂತಹ ಕಣಗಳಿರಬೇಕು, ಓಡಾಡ್ತಾ ಇರಬೇಕು, ಫ್ರೀ ಕಣಗಳಿರಬೇಕು ಅಲ್ವಾ. ಸೊ ಯಾವುದೇ ಕಂಡಕ್ಟರ್ ಅಲ್ಲಿ ಇಫ್ ದೆರ್ ಈಸ್ ಅ ಫ್ಲೋ ಆಫ್ ಅಯಾನ್ಸ್ ಆರ್ ಎಲೆಕ್ಟ್ರಾನ್ಸ್, ಒಂದ ಅಯಾನ್ಸ್ ಫ್ಲೋ ಆಗಬೇಕು ಅಥವಾ ಒಂದ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು, ಆಗ ಮಾತ್ರ ಏನು ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ಅಯಾನಿಕ್ ಸಾಲಿಡ್ಸ್ ಇನ್ ಸಾಲಿಡ್ ಸ್ಟೇಟ್, ಸಾಲಿಡ್ ಸ್ಟೇಟ್ ಘನ ಸ್ಥಿತಿಯಲ್ಲಿ ಇರುವಾಗ ಯಾವುದೇ ವಿದ್ಯುತ್ ಹರಿಯುವುದಿಲ್ಲ. ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನೆ ನಿಮಗೆ. ಸಾಲಿಡ್ ಸ್ಟೇಟ್, ಇನ್ ಸಾಲಿಡ್ ಸ್ಟೇಟ್ ಅಯಾನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎನಿ ಎಲೆಕ್ಟ್ರಿಸಿಟಿ. ಸಾಲಿಡ್ ಘನ ಸ್ಥಿತಿಯಲ್ಲಿರುವಾಗ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ರೀಸನ್ ಯಾಕೆ, ಘನ ಸ್ಥಿತಿಯಲ್ಲಿ ಇರುವಾಗ ಅವುಗಳ ರಚನೆ ಇರ್ತದಲ್ಲ, ಅಣುಗಳ ರಚನೆ ಒತ್ತೊತ್ತಾಗಿರ್ತದೆ, ಅಲ್ಲಿ ಅಣುಗಳ ಚಲನೆಗೆ ಜಾಗ ಇರುವುದಿಲ್ಲ, ಅವಕಾಶ ಇರುವುದಿಲ್ಲ, ಸೊ ಕಠಿಣ ಆಗಿರ್ತದೆ. ಇನ್ ಸಾಲಿಡ್ ಸ್ಟೇಟ್ ಅಯಾನಿಕ್ ಕಾಂಪೌಂಡ್ಸ್, ದ ಸ್ಟ್ರಕ್ಚರ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ರಿಜಿಡ್. ಅವುಗಳ ಸ್ಟ್ರಕ್ಚರ್, ರಚನೆ ಹೇಗಿರ್ತದೆ ಅಂತ ಹೇಳಿದ್ರೆ ತುಂಬಾ ಕಠಿಣವಾಗಿರ್ತದೆ, ಒತ್ತೊತ್ತಾಗಿ ಅಣುಗಳ ಜೋಡಣೆ ಇರ್ತದೆ. ಹಾಗಾಗಿ ಅಲ್ಲಿ ಪಾರ್ಟಿಕಲ್, ಅಲ್ಲಿ ಕಣಗಳು ಮೂವ್ ಆಗ್ಲಿಕ್ಕೆ ಆಗುದಿಲ್ಲ, ಚಲನೆ ಇರುವುದಿಲ್ಲ. ಹಾಗಾಗಿ ಅದರ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಆದ್ರೆ ಇದೇ ಅಯಾನಿಕ್ ಕಾಂಪೌಂಡ್ ಅನ್ನು ನೀವು ಹೇಗೆ ಡಿಸಾಲ್ವ್ ಮಾಡಬೇಕು, ವಾಟರ್ ಅಲ್ಲಿ ಅಥವಾ ಮಾಯಿಶ್ಚರ್ ಇದ್ರೆ, ಆ ಸಾಲಿಡ್ ಅಲ್ಲಿ ಮಾಯಿಶ್ಚರ್ ಅಥವಾ ಅದನ್ನ ನೀರಿಗೆ ಹಾಕಿ ಕರಗಿಸಿ ಆ ದ್ರಾವಣವನ್ನು ತಕೊಂಡ್ರೆ, ಈಗ ನಾನು ಉಪ್ಪನ್ನು ನೀರಿನಲ್ಲಿ ಹಾಕಿ ಕರಗಿಸಿದ ಮೇಲೆ ನಿಮಗೆ ಉಪ್ಪು ನೀರಿನ ದ್ರಾವಣ ಸಿಗ್ತದೆ, ಹೌದಾ. ಬ್ರೈನ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ವಿಚ್ ಇಸ್ ನೋನ್ ಆಸ್ ಬ್ರೈನ್ ಸೊಲ್ಯೂಷನ್, ಉಪ್ಪಿನ ದ್ರಾವಣ. ಸೊ ಅಲ್ಲಿ ಅದರ ಮೂಲಕ ನೀವು ಏನು ವಿದ್ಯುತ್ ಹರಿತದ ಅಂತ ಚೆಕ್ ಮಾಡಬಹುದು. ಇಲ್ಲಿ ಇದರ ಮೂಲಕ ವಿದ್ಯುತ್ ಹರಿತದೆ. ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಅಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಇನ್ ಅ ಮೋಲ್ಟನ್ ಸ್ಟೇಟ್ ಆರ್ ಇನ್ ಅಕ್ವೆ ಸೊಲ್ಯೂಷನ್. ಮೋಲ್ಟನ್ ಅಂದ್ರೆ ಏನು, ಮೆಲ್ಟ್, ಸ್ವಲ್ಪ ಮಾಯಿಶ್ಚರ್ ಇರ್ಬೇಕು ಅದರಲ್ಲಿ. ಆ ಸೋಡಿಯಂ ಉಪ್ಪಲ್ಲಿ ಸ್ವಲ್ಪ ಮಾಯಿಶ್ಚರ್ ಇದ್ರೂ ಕೂಡ ವಿದ್ಯುತ್ ಹರಿತದೆ. ಸೊ ಅಯಾನಿಕ್ ಕಾಂಪೌಂಡ್ಸ್ ಇನ್ ಅ ಮೋಲ್ಟನ್ ಸ್ಟೇಟ್ ಆರ್ ಇನ್ ಅಕ್ವೇಸ್ ಸೊಲ್ಯೂಷನ್. ಅಕ್ವೇಸ್ ಅಂದ್ರೆ ಏನು, ಸೊಲ್ಯೂಷನ್ ನೀವು ಮಾಡಬೇಕು. ನಾನಿಲ್ಲಿ ಹೇಳಿದಾಗೆ ಬ್ರೈನ್ ಸೊಲ್ಯೂಷನ್ ಅಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ. ಯಾಕೆ ಹಾಗೆ ಆಗ್ತದೆ, ಯಾಕಂತ ಹೇಳಿದ್ರೆ ಅಲ್ಲಿ ಇಲೆಕ್ಟ್ರಾನ್ಸ್ ಇರ್ಬೋದು ಅಥವಾ ಪಾಸಿಟಿವ್ ಚಾರ್ಜ್ ಇರುವಂತ ಧನ ವಿದ್ಯುತ್ ಆವೇಶ ಮತ್ತೆ ಋಣ ವಿದ್ಯುತ್ ಆವೇಶ ಇರುವಂತ ಕಣಗಳು ಚಲಿಸ್ಲಿಕ್ಕೆ ಶುರು ಆಗ್ತದೆ. ಅರ್ಥ ಆಯ್ತಾ, ಯಾಕೆ ಚಲಿಸ್ಲಿಕ್ಕೆ ಶುರು ಆಗ್ತದೆ, ಯಾಕಂತ ಹೇಳಿದ್ರೆ ಕಠಿಣ ಘನ ಸ್ಥಿತಿಯಲ್ಲಿರುವಾಗ ರಚನೆ ಹೇಗಿತ್ತು, ಅಲ್ಲಿ ಪ್ರಬಲ ಸ್ಥಾಯಿ ವಿದ್ಯುತ್ ಬಲ ನೀವು ಮೆಲ್ಟ್ ಫಾರ್ಮಿಗೆ ಬರುವಾಗ ಬ್ರೇಕ್ ಆಗ್ತದೆ. ಸೊ ಆ ಬಾಂಡ್ ಬ್ರೇಕ್ ಆದ ಕಾರಣ, ರಾಸಾಯನಿಕ ಬಂಧ ಅಲ್ಲಿ ಬೇರ್ಪಟ್ಟ ಕಾರಣ ಅವುಗಳು ಲಿಕ್ವಿಡ್ ಸ್ಟೇಟ್ ಅಥವಾ ದ್ರವ ಸ್ಥಿತಿಯಲ್ಲಿರುವಾಗ ಅಲ್ಲಿ ಸ್ವಲ್ಪ ಅಣುಗಳ ಮಿಡ್ಲಲ್ಲಿ ಅಥವಾ ಅಣುಗಳ ಮಧ್ಯೆ ಜಾಗ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಅವುಗಳು ಸ್ವಲ್ಪ ದೂರಕ್ಕೆ ಚಲಿಸ್ತದೆ. ಹಾಗಾಗಿ ಅಲ್ಲಿ ಏನು ಕಣಗಳ ಚಲನೆ ಆಗ್ತದೆ. ಅದರಿಂದಾಗಿ ಇಲೆಕ್ಟ್ರಿಸಿಟಿ, ವಿದ್ಯುತ್ ಹರಿತದೆ. ಅರ್ಥ ಆಯ್ತಾ. ಸೊ conduction of electricity in solid state ionic compounds do not conduct any electricity, but in molten state or in aqueous solution they conduct electricity. ಘನ ಸ್ಥಿತಿಯಲ್ಲಿರುವಾಗ
ಅಯಾನಿಕ್ ಸಂಯುಕ್ತಗಳು ತನ್ನ ಮೂಲಕ ಯಾವುದೇ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಅದೇ ಜಲೀಯ ದ್ರಾವಣದಲ್ಲಿ ಅಯಾನಿಕ್ ಸಂಯುಕ್ತಗಳು ತನ್ನ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಅನುವು ಮಾಡಿಕೊಡ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಣುಗಳ ಚಲನೆ ಇರ್ತದೆ. ಇದನ್ನು ಜಸ್ಟ್ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಉಂಟು, ನಾವು ಚೆಕ್ ಮಾಡುವ. ಇಲ್ಲಿ ನಿಮಗೆ ವಿದ್ಯುತ್ ಮಂಡಲ ಕಾಣಿಸ್ತಾ ಉಂಟು, ಸರ್ಕ್ಯೂಟ್ ಆಲ್ರೆಡಿ ಮಾಡಿಟ್ಟಿದ್ದೇವೆ, ಬ್ಯಾಟ್ರಿ ಕನೆಕ್ಷನ್ ಉಂಟು. ನಾನೇನು ಮಾಡ್ತೇನೆ, ಇಲ್ಲಿ ನೋಡಿ ವಾಚ್ ಗ್ಲಾಸ್ ಕಂಟೈನಿಂಗ್ ಅಯಾನಿಕ್ ಸಾಲಿಡ್. ನಾನಿಲ್ಲಿ ಅಯಾನಿಕ್ ಕಾಂಪೌಂಡ್ ಅನ್ನು ತಗೊಂಡಿದ್ದೇನೆ, ಅಯಾನಿಕ್ ಸಂಯುಕ್ತವನ್ನು ತಗೊಂಡಿದ್ದೇನೆ, ಸೋಡಿಯಂ ಕ್ಲೋರೈಡ್ ಅನ್ನು ತಗೊಂಡಿದ್ದೇನೆ. ಹೌದಾ, ಇದು ಘನ ಸ್ಥಿತಿಯಲ್ಲಿ ಉಂಟು, ಘನ ಸ್ಥಿತಿಯಲ್ಲಿ ಉಂಟು. ನಾನೇನು ಹೇಳಿದೆ, ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿರುವಾಗ ಯಾವುದೇ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ನಿಮಗೆ ಬಲ್ಬ್, ಈ ವಿದ್ಯುತ್ ಸರ್ಕ್ಯೂಟ್ ಅಲ್ಲಿ ಇಲೆಕ್ಟ್ರಿಕ್ ಬಲ್ಬ್ ಕೂಡ, ಸಣ್ಣ ಸಣ್ಣ ಬಲ್ಬ್ ಅನ್ನು ನಾವು ಅಳವಡಿಸಿದ್ದೇವೆ. ಒಂದು ವೇಳೆ ವಿದ್ಯುತ್ ಹರಿದ್ರೆ ಇಲ್ಲಿ ಏನಾಗಬೇಕು, ಬಲ್ಬ್ ಉರಿಬೇಕು. ಹೌದಾ, ಇಲ್ಲಿ ನೋಡಿ ನಿಮಗೆ ಯಾವುದೇ ವಿದ್ಯುತ್ ಹರಿಯುವುದು ಕಾಣುವುದಿಲ್ಲ ಅಂತ ಹೇಳಿದ್ರೆ ಬಲ್ಬ್ ಅಲ್ಲಿ ಉರಿತಾ ಇಲ್ಲ. ಅದೇ ನೀವು, ನಾನೇನು ಮಾಡ್ತೇನೆ ಈಗ, ಮೆಲ್ಟ್ ಫಾರ್ಮ್, ಇಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಸ್ವಲ್ಪ ವಾಟರ್ ಆಗಿ ಅಲ್ಲಿ ಮಾಯಿಶ್ಚರ್ ಮೆಲ್ಟ್ ಫಾರ್ಮಿಗೆ ತಂದಿದ್ದಾನೆ. ಈಗ ನೋಡಿ ಬಲ್ಬ್ ಉರಿತುಂಟು. ಹೌದಾ, ಇಲ್ಲಿ ಅಣುಗಳ, ಯಾಕೆ ಹೀಗೆ ಅಂತ ಹೇಳಿದ್ರೆ ಮೆಲ್ಟ್ ಫಾರ್ಮ್ ಅಲ್ಲಿ ಅಣುಗಳ ಚಲನೆ ಇರ್ತದೆ ಅಲ್ಲಿ, ಹಾಗಾಗಿ ವಿದ್ಯುತ್ ಅನ್ನು ತನ್ನ ಮೂಲಕ ಹರಿಯಲು ಬಿಡುತ್ತದೆ. ಅಯಾನಿಕ್ ಸಂಯುಕ್ತಗಳು ಸೊಲ್ಯೂಷನ್ ಸ್ಟೇಟ್ ಇರ್ಬೋದು ಅಥವಾ ಜಲೀಯ ದ್ರಾವಣದಲ್ಲಿ, ಇಲ್ಲಿ ನಾನು ಜಸ್ಟ್ ವಾಟರ್ ಕಂಟೆಂಟ್ ಮಾತ್ರ ಹಾಕಿದ್ದು, ಅದೇ ನೀವು ಬೀಕರಲ್ಲಿ ನೀರು ಹಾಕಿ ತುಂಬ ಅದನ್ನು ದ್ರಾವಣ ಮಾಡಿದ್ರು ಕೂಡ ಅದರ ಮೂಲಕ ವಿದ್ಯುತ್ ಹರಿತದೆ. ಆದರೆ ಸಾಲಿಡ್ ಸ್ಟೇಟ್ ಅಲ್ಲಿ ಘನ ಸ್ಥಿತಿಯಲ್ಲಿರುವಾಗ ಯಾವುದೇ ವಿದ್ಯುತ್ ಹರಿಯುವುದಿಲ್ಲ, ಬಲ್ಬ್ ಉರಿಯುವುದು ಕಾಣುವುದಿಲ್ಲ ಈಗ. ಹೌದಾ, so this is about conduction of electricity. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಅಯಾನಿಕ್ ಸಂಯುಕ್ತಗಳಿಗೆ ಕಲರ್ ಇರ್ತದೆ. ಈಗ ಆ ಸಾಲ್ಟ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಅದು ಸಾಲ್ಟ್ ಅನ್ನು ಫ್ಲೇಮಿಗೆ ಇಡಬೇಕು. ಫ್ಲೇಮಿಗೆ ಇಡಿದ್ರೆ ಕಲರ್ ಕಾಣ್ತದೆ. ಬೇರೆ ಬೇರೆ ತರದ ಕೆಲವು ಬೇರೆ ಬೇರೆ ಅಯಾನಿಕ್ ಸಂಯುಕ್ತಗಳಿಗೆ ಬೇರೆ ಬೇರೆ ಕಲರ್ ಇರ್ತದೆ. ಅದನ್ನು ನಾವು ನೋಡುವ. ಓಕೆ, ನಿಮಗಿಲ್ಲಿ ಕಲರ್ ಕಾಣೋದು ನೋಡ್ಬೋದು. ಹೌದಾ, ಇದು ಒಂದು ಟೈಪಿನ ಅಯಾನಿಕ್ ಸಂಯುಕ್ತ, ಬೇರಿಯಂ ಕ್ಲೋರೈಡ್, BaCl2 ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಫ್ಲೇಮಿಗೆ ಇಡಿದಾಗ ನೀವು ಕಾಣುವ ಹಸಿರು ಮಿಶ್ರಿತ ಹಳದಿ ಕಲರ್ ಕಾಣೋದನ್ನು ಕಾಣ್ಬೋದು. ಇದು ಬರೇ ಹಳದಿ ಕಲರ್ ಕಾಣ್ತದೆ. ಇದು ಸೋಡಿಯಂ ಕ್ಲೋರೈಡ್, ನಾವು ಯೂಸ್ ಮಾಡುವಂಥ ಉಪ್ಪು, ಮನೇಲಿ ಯೂಸ್ ಮಾಡ್ತೇವಲ್ಲ ಸೋಡಿಯಂ ಕ್ಲೋರೈಡ್, ಅದರ ಬಣ್ಣ ಈ ರೀತಿ ಇರ್ತದೆ. ಇನ್ನೊಂದು ಅಯಾನಿಕ್ ಸಂಯುಕ್ತಗಳನ್ನು ನೋಡಿ, ಅವುಗಳ ಕಲರ್ ನೋಡಿ, ಬಹಳ ಸುಂದರ ಬಣ್ಣ ಕಾಣ್ತಾ ಉಂಟು ನಿಮಗೆ. ಇದನ್ನು ಸ್ಟ್ರಾನ್ಷಿಯಂ ಕ್ಲೋರೈಡ್, SrCl2 ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಅಯಾನಿಕ್ ಸಂಯುಕ್ತಗಳ ನೋಡಿ ಎಷ್ಟು ಚಂದ ಕಾಣ್ತದೆ. ಬೇರೆ ಬೇರೆ ಅಯಾನಿಕ್ ಸಂಯುಕ್ತಗಳಿಗೆ ಬೇರೆ ಬೇರೆ ಕಲರ್ ಬರ್ತದೆ ನಾವು ಫ್ಲೇಮಿಗೆ ಇಡಿದಾಗ. ಓಕೆ.